ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ವಿಜುವಲೈಸೇಷನ್. ಸೊ ಇವತ್ತು ನಾನು ನಿಮಗೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನಂದರೆ, ಸೊ ಎಕ್ಸಾಮ್ ಸೆಂಟ್ರಲ್ಲಿ ವಿಡಿಯೋ ಆನ್ಸರ್ ಬುಕ್ಲೆಟ್ಸ್ಗಳು ಯಾವ ರೀತಿ ಇವ್ಯಾಲ್ಯೂಯೇಟ್ ಆಗುತ್ತೆ, ಇದೇ ರೀತಿ ನಂದು ಹಳೆಯ ವಿಡಿಯೋನು ಮಾಡಿದ್ದೀನಿ, ಈ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತ. ಆ್ಯಕ್ಚುಲಿ ಗೈಸ್, ಇಲ್ಲಿ ವ್ಯಾಲ್ಯೂಯೇಷನ್ ಸೆಂಟ್ರಲ್ಲಿ ಇವಾಗ ಒಂದು ಅಪ್ಡೇಟ್ ಆಗಿದೆ. ಸೊ ವ್ಯಾಲ್ಯೂಯೇಷನ್ ಯಾವ ರೀತಿ ಆಗುತ್ತೆ ಅಂದರೆ, ಫಸ್ಟು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಒಂದು ವ್ಯಾಲ್ಯೂಯೇಟರ್ನ ಮೆಸೇಜ್ ಬರುತ್ತೆ ವಿ ಟಿಯಿಂದ. ಸೊ ಆ ಮೆಸೇಜ್ ತೊಗೊಂಡೋಗಿ ವ್ಯಾಲ್ಯೂಯೇಷನ್ ಸೆಂಟ್ರಿಂದ ಸೊ ಬುಕ್ಲೆಟ್ಸ್ ಅಸೈನ್ ಮಾಡ್ತಾರೆ 30, 40, 50 ಅಂತ ಈ ರೀತಿ. ಸೊ ಆಮೇಲೆ ವ್ಯಾಲ್ಯೂಯೇಷನ್ ಮಾಡಾದ್ಮೇಲೆ ನಮ್ಮ ಮೇಲೆ ಒಬ್ಬರು ಮಾಡ್ರೇಟ್ರ್ ಅಂತ ಇರ್ತಾರೆ. ಸೊ ನಮಗೂ ಅವ್ರ ಮಾಡ್ರೇಟ್ರಿಗೂ ಡಿಫರೆನ್ಸ್ ಏನಾದ್ರು ಸೊ 15 ಮಾರ್ಕ್ಸ್ಗಿಂತ ಮೇಲೆ ಬಂದರೆ ಸೊ ವ್ಯಾಲ್ಯೂಯೇಟರ್ಗೆ ಫೈನ್ ಹಾಕ್ತಾರೆ. ಸೊ ಭಾಳ ಚಾನಲ್ ನೋಡಿದ್ದೀನಿ, ಅವರೇನೋ ಬರೀ ಫೋಟೋ ಮಾತ್ರ ಹಾಕಿರ್ತಾರೆ, ಏನು ಇನ್ಫಾರ್ಮೇಷನ್ ಕ್ಲಿಯರಾಗಿ ಕೊಡೋಲ್ಲ. ಸೊ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಸೊ ಈ ರೀತಿ ವ್ಯಾಲ್ಯೂಯೇಷನ್ ಆಗುತ್ತೆ. ಆಮೇಲೆ ಇವಾಗ ಏನಂದರೆ, ವ್ಯಾಲ್ಯೂಯೇಟರು ಮತ್ತು ಮಾಡ್ರೇಟರ್ ಸೊ ಇಬ್ರಿಗೂ ಮಾರ್ಕ್ಸು ಗೊತ್ತಾಗಲ್ಲ ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ. ಏನಾದ್ರು ಡಿಫ್ರೆನ್ಸ್ ಬಿಟ್ವೀನ್ ಮೋರ್ ದೆನ್ 15 ಮಾರ್ಕ್ಸ್ ಬಂತ ಅಂದರೆ ಸೊ ವ್ಯಾಲ್ಯೂಯೇಟರ್ ಇರ್ಬೋದು ಅಥವಾ ಮಾಡ್ರೇಟರ್ ಇರ್ಬೋದು. ಸೊ ದೇ ಹ್ಯಾವ್ ಟು ರೈಟ್ ಎ ಲೆಟರ್. ದಟ್ ಮೀನ್ಸ್ ದೇ ಹ್ಯಾವ್ ಟು ಗಿವ್ ಎ ಎಕ್ಸ್ಪ್ಲನೇಷನ್ ಅಬೌಟ್ ವೈ ದ ಡಿಫ್ರೆನ್ಸ್ ಆಫ್ ಮೋರ್ ದೆನ್ 15 ಮಾರ್ಕ್ಸ್ ಎಕ್ಸಿಸ್ಟ್. ಸೊ ನಾನು ಹೇಳೋದೇನೆಂದರೆ, ಎಲ್ಲ ಸ್ಟೂಡೆಂಟ್ಸ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಪೇಪರ್ನ ಬರೀರಿ. ಯಾಕಂದರೆ ನಾನು ಒಬ್ಬ ಫ್ಯಾಕಲ್ಟಿಯಾಗಿ ಹೇಳ್ತಾ ಇದ್ದೀನಿ, ಭಾಳ ಯೂಟ್ಯೂಬ್ ಚಾನಲಲ್ಲಿ ಬರೆಯೋರು ನಿಮಗೆ ಫೋಟೋ ಮಾತ್ರ ಹಾಕಿರ್ತಾರೆ, ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋಲ್ಲ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇದೇ ರೀತಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ.